ಕಾಡಿನ ಆಳದಲ್ಲಿ ಒಬ್ಬ ಬೇಟೆಗಾರನ ಗುಂಡಿನಿಂದ ಗಾಯಗೊಂಡ ಒಂದು ಹುಲಿ ಸೇಡು ತೀರಿಸ್ಕೊಳ್ಳೋಕೆ ಕಾಯ್ತಾ ಇದೆ. ಇದು ಬರೀ ಒಂದು ಬೇಟೆಯ ಕಥೆಯಲ್ಲ, ಇದು ಬುದ್ಧಿವಂತಿಕೆ ಮತ್ತು ಬದುಕುಳಿಯುವಿಕೆಯ ನಡುವಿನ ಒಂದು ಮಾರಣಾಂತಿಕ ಮುಖಾಮುಖಿಯ ಕಥೆ. ಎಲ್ರೂ ಅಂದ್ಕೊಂಡ್ರು ಹುಲಿ ಸತ್ತೋಯ್ತು ಅಂತ. ಆದ್ರೆ ಆ ಬೇಟೆಗಾರನ ಅನುಭವ ಮಾತ್ರ ಬೇರೆನೇ ಹೇಳ್ತಿತ್ತು. ಅವನಿಗೆ ಪಕ್ಕಾ ಗೊತ್ತಿತ್ತು, ಆ ಹುಲಿ ಸತ್ತಿಲ್ಲ, ಬರೀ ಗಾಯಗೊಂಡಿದೆ ಅಂತ. ಅವನ್ ಮನಸ್ಸಿನಲ್ಲಿದ್ದ ಆ ಸತ್ಯವನ್ನೇ ಈ ಮಾತುಗಳು ಹಿಡಿದಿಟ್ಟಿವೆ. ಸರಿ, ಬೇಟೆಯ ಮೊದಲ ಹಂತ ಶುರುವಾಯಿತು. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಬೇಟೆಗಾರನ ಆತ್ಮವಿಶ್ವಾಸ ನಿಧಾನವಾಗಿ ಕರಗಿ ಹೋಗಿ ಆ ಜಾಗದಲ್ಲಿ ಹತಾಶೆ ತುಂಬಿಕೊಳ್ಳುತ್ತೆ. ಒಂದೇ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅವರ ಪ್ರಕಾರ ಕತೆ ಮುಗೀತು, ಗುಂಡು ತಿಂದ ಹುಲಿ ಸತ್ತೇ ಹೋಗಿದೆ. ಆದರೆ ಇನ್ನೊಂದು ಕಡೆ ಟೋನಿ, ಅವನ ಬೇಟೆಗಾರನ ಮನಸ್ಸು ಇದನ್ನ ಒಪ್ಪೋಕೆ ರೆಡಿಯೇ ಇರಲಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಎಲ್ಲೋ ಆ ಕಾಡಿನೊಳಗೆ ಗಾಯಗೊಂಡ ತುಂಬನೇ ಅಪಾಯಕಾರಿಯಾದ ಪ್ರಾಣಿಯೊಂದು ಅಡಗಿದೆ ಅಂತ. ಹುಡುಕಾಟ ಶುರುವಾಯಿತು ನೋಡಿ. ಮೊದಲನೇ ದಿನ ಇಡೀ ಅರಣ್ಯ ಇಲಾಖೆ ಟೀಮೆ ಜೊತೆಗಿತ್ತು, ಆದ್ರೆ ಏನೂ ಸಿಗ್ಲಿಲ್ಲ. ಎರಡನೇ ದಿನ ಟೋನಿ ಒಬ್ಬನೇ ಇಡೀ ಕಾಡನ್ನ ಜಾಲಾಡ್ದ, ಆದ್ರೂ ಪ್ರಯೋಜನ ಆಗ್ಲಿಲ್ಲ. ಹೀಗೆ ಒಂದು ವಾರನೇ ಕಳೆದೋಯ್ತು, ಹುಲಿಯ ಸುಳಿವೇ ಇಲ್ಲ. ಟೋನಿ ಭರವಸೆ ಕೂಡ ನಿಧಾನವಾಗಿ ಕರಗೋಗ್ತಿತ್ತು. ಹುಡುಕಾಟ ನಿಂತೋಗಿತ್ತು. ಬಹುಶಃ ಎಲ್ರೂ ಸರಿಯಿದ್ದಾರೆ, ಹುಲಿ ಸತ್ತೋಗಿದೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಬೇಟೆಗಾರನ ಕೆಟ್ಟ ಕನ್ಸು ಅತ್ಯಂತ ಭಯಾನಕ ರೀತಿಯಲ್ಲಿ ನಿಜವಾಯ್ತು. ಟೋನಿ ಇನ್ನೇನು ಸೋಲೊಪ್ಪಿಕೊಂಡು ವಾಪಸ್ ಮನೆಗೊಡ್ಬೇಕು ಅಂದ್ಕೊಂಡಿದ್ದ. ಸರಿಯಾಗಿ ಅದೇ ಕ್ಷಣದಲ್ಲಿ ಕಾಡಿನಿಂದ ಒಂದು ಭಯಾನಕ ಸುದ್ದಿ ಹಳ್ಳಿಗ್ ಬಂತು. ಆ ಗಾಯಗೊಂಡ ಹುಲಿ ಈಗ ನರಹಂತಕನಾಗಿ ಬದಲಾಗಿತ್ತು. ಟೋನಿ ಮತ್ತು ಅವನ ಜೊತೆಗಾರ ಭೈರಪ್ಪ ಹೋಗಿ ನೋಡ್ದಾಗ ಅಲ್ಲಿ ಕಂಡ ದೃಶ್ಯ ಇದೆಯಲ್ಲ, ನಿಜಕ್ಕೂ ಭಯಾನಕವಾಗಿತ್ತು. ಆ ಮಹಿಳೆ ಒದ್ದಾಡಿದ ಗುರುತುಗಳು, ಎಲ್ಲೆಲ್ಲೂ ರಕ್ತದ ಕಲೆಗಳು, ಹರಿದುಹೋದ ಸೀರೆಯ ತುಂಡುಗಳು, ಆ ರಕ್ತದ ಜಾಡು ನೇರವಾಗಿ ಕಾಡಿನೊಳಗೆ ಹೋಗಿತ್ತು. ಆ ನರಭಕ್ಷಕಕ್ಕೆ ಅದೆಷ್ಟು ಹಸಿವಾಗಿತ್ತಂದ್ರ ದೇಹದ ಕೆಲವು ಭಾಗಗಳನ್ನ ಬಿಟ್ಟು ಬೇರೇನನ್ನೂ ಉಳಿಸಿರ್ಲಿಲ್ಲ. ಇದು ಟೋನಿಗೆ ಸಿಕ್ಕ ಎರಡನೇ ಚಾನ್ಸ್. ಆದ್ರೆ ಈ ಸಾರಿ ಒಂದು ಸಣ್ಣ ತಪ್ಪು ಮಾಡಕ್ಕೂ ಅವಕಾಶ ಇರ್ಲಿಲ್ಲ. ಅಷ್ಟೇ ಅಲ್ಲ, ಆ ಜಾಗದ ಪರಿಸ್ಥಿತಿ ಅವನಿಗೆ ಒಂದು ದೊಡ್ಡ ಸವಾಲನ್ನೇ ಒಡ್ಡಿತ್ತು. ಯೋಚ್ನೆ ಮಾಡಿ, ಸತ್ತ ದೇಹ ಬಿದ್ದಿದ್ದ ಜಾಗ ಒಂದು ಬಯಲು ಪ್ರದೇಶ. ಹುಲಿ ರಾತ್ರಿ ತನ್ನ ಬೇಟೆಗೆ ವಾಪಸ್ ಬರುತ್ತೆ ಅಂತ ಟೋನಿಗೆ ಗೊತ್ತಿತ್ತು. ಆದ್ರೆ ಕಾಯೋಕೆ, ಅಡ್ಗಿ ಕೂರೋಕೆ, ಒಂದು ಮಚಾನ್ ಕಟ್ಟೋಕೆ ಒಂದೇ ಒಂದು ಎತ್ತರದ ಮರನೂ ಅಲ್ಲಿರ್ಲಿಲ್ಲ. ಹಾಗಾದ್ರೆ ಬೇಟೆಯಾಡೋದು ಹೇಗೆ? ಇಲ್ಲೇ ನೋಡಿ ಟೋನಿಯ ಜಾಣ್ಮೆ ಕೆಲ್ಸ ಮಾಡಿದ್ದು. ಅವನು ನದಿಯನ್ನೇ ತನ್ನ ಅಸ್ತ್ರ ಮಾಡ್ಕೊಂಡ. ಹೇಗೆ ಅಂದ್ರೆ, ಹುಲಿಯ ಬೇಟೆ ಇದ್ದಿದ್ದು ನದಿಯ ಒಂದು ದಡದಲ್ಲಿ. ಹುಲಿ ಅಷ್ಟು ಆಳದ ನದಿ ದಾಟಿ ಬರೋಲ್ಲ ಅಂತ ಅವನಿಗೆ ಗೊತ್ತಿತ್ತು. ಹಾಗಾಗಿ ಅವನು ನದಿಯ ಇನ್ನೊಂದು ದಡಕ್ಕೆ ಹೋಗಿ ಅಲ್ಲಿರೋ ಬಂಡೆಗಳ ಹಿಂದೆ ಅಡಗಿ ಕೂತ. ಇದ್ರಿಂದ ಅವನಿಗೆ ರಕ್ಷಣೆಯೂ ಸಿಕ್ತು, ಹುಲಿಯ ಮೇಲೆ ಒಂದು ಕ್ಲಿಯರ್ ಶಾಟ್ ಕೂಡ ಸಿಗೋ ಹಾಗಾಯಿತು. ಬನ್ನಿ, ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಹೋಗೋಣ. ಆ ಸುದೀರ್ಘ ಮೌನವಾದ ಕಾಯುವಿಕೆ ಮತ್ತು ಅದಾದ ನಂತರ ನಡೆಯುವ ಆ ಮಾರಣಾಂತಿಕ ಮುಖಾಮುಖಿ. ಕತ್ತಲಾಗ್ತಾ ಆಗ್ತಾ ಕಾಡಿನ ಸದ್ದೇ ಬದಲಾಯಿತು. ಮೊದ್ಲು ನದಿ ದಡದಲ್ಲಿದ್ದ ಕಪ್ಪೆಗಳು ಒಟ್ಟಿಗೆ ಒಟಗುಡೋಕ್ ಶುರು ಮಾಡಿದ್ವು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಪಿನ್ ಡ್ರಾಪ್ ಸೈಲೆನ್ಸ್, ಎಲ್ಲವೂ ನಿಶ್ಶಬ್ದ. ಇದು ಯಾವುದ್ರ ಸಂಕೇತವಾಗಿತ್ತು ಗೊತ್ತಾ? ಹುಲಿಯ ಆಗಮನದ ಸಂಕೇತ. ಹುಲಿ ಬಂತು, ಆದ್ರೆ ಅದು ಕೇವಲ ಪ್ರಾಣಿಯಾಗಿರ್ಲಿಲ್ಲ, ಅದೊಂದು ಚಾಣಾಕ್ಷ ಬೇಟೆಗಾರ. ಮರಳಿನ ಮೇಲಿದ್ದ ಮನುಷ್ಯರ ಹೆಜ್ಜೆಗುರುತುಗಳು ಅದಕ್ಕೆ ಅಪಾಯದ ವಾಸನೆ ಹಿಡಿಸಿದ್ವು. ಅನುಮಾನ ಬಂದಿದ್ರಿಂದ ಅದು ತನ್ನ ಬೇಟೆಯನ್ನ ಮುಟ್ಲೇ ಇಲ್ಲ, ಗರ್ಜಿಸ್ತಾ ಸುತ್ತಾಡಕ್ ಶುರು ಮಾಡ್ತು. ಟೋನಿಗೆ ಗುರಿ ಇಡೋಕೆ ಒಂದೇ ಒಂದು ಅವಕಾಶನೂ ಅದು ಕೊಡ್ತಿರ್ಲಿಲ್ಲ. ಈಗ ಟೋನಿ ಒಂದು ಕಠಿಣ ನಿರ್ಧಾರ ತಗೋಬೇಕಿತ್ತು. ಹಾಗೆ ಅಡ್ಗಿ ಕೂತ್ರೆ ಹುಲಿ ಕೈ ತಪ್ಪಿ ಹೋಗುತ್ತೆ, ಹೊರಗ ಬಂದ್ರೆ ತಾನೇ ಹುಲಿಯ ಬೇಟೆಯಾಗುವ ರಿಸ್ಕ್ ಇತ್ತು. ಹಾಗಾದ್ರೆ ಆಯ್ಕೆ ಯಾವ್ದಾಗಿತ್ತು? ಟೋನಿ ಒಂದು ದಿಟ್ಟ ನಿರ್ಧಾರ ತಗೊಂಡ. ಅವನು ಆ ಬಂಡೆಗಳ ಹಿಂದೆಯಿಂದ ಎದ್ದು ನಿಂತು ತನ್ನ ಕೈಲಿದ್ದ ಟಾರ್ಚನ್ನ ನೇರವಾಗಿ ಹುಲಿಯ ಮುಖದ ಮೇಲೆ ಫೋಕಸ್ ಮಾಡ್ದ. ಬೇಕು ಅಂತಾನೇ ತನ್ನನ್ನ ತಾನು ಹುಲಿಗೆ ಗುರಿಯಾಗಿಸ್ಕೊಂಡ. ಆ ಕ್ಷಣ ಇದೆಯಲ್ಲ, ನಿಜಕ್ಕೂ ಭಯಾನಕ. ಅದರ ಕೋಪದಿಂದ ಹೊಳೆಯುತ್ತಿದ್ದ ಕಣ್ಣುಗಳು ಇವನ ಕಣ್ಣುಗಳನ್ನ ಸಂಧಿಸಿದ್ವು. ಅದರ ಮುಖ ಪೂರ್ತಿ ಅದು ಕೊಂದ ಕೊನೆಯ ಬಲಿಯ ರಕ್ತದಿಂದ ತೊಯ್ದೋಗಿತ್ತು. ನರಭಕ್ಷಕನ ಆ ಮುಖ ಟೋನಿಗ ಕಲ್ಪನೆಗೂ ಮೀರಿದಷ್ಟು ಭಯಂಕರವಾಗಿತ್ತು. ಕೆರಳಿದ ಹುಲಿ ಒಂದು ಕ್ಷಣನೂ ಯೋಚಿಸಲಿಲ್ಲ. ಘೋರವಾಗಿ ಗರ್ಜಿಸುತ್ತಾ ಅದು ನೇರವಾಗಿ ಆ ಬೆಳಕಿನ ಕಡೆಗೆ, ಅಂದ್ರೆ ಟೋನಿ ಕಡೆಗೆ ನೆಗೆಯಿತು. ಆದ್ರೆ ಗಾಳಿಯಲ್ಲಿ ಹಾರಿದ ಹುಲಿ ಒಂದು ಮಾರಣಾಂತಿಕ ತಪ್ಪು ಮಾಡಿತ್ತು.
ಟೋನಿಯ ಮೇಲಿದ್ದ ಅದರ ದೃಷ್ಟಿ ಒಂದು ಕ್ಷಣಕ್ಕೆ ಅವರಿಬ್ಬರ ನಡುವೆ ಹರಿತಿದ್ದ ನದಿಯ ಮೇಲೆ ಬಿತ್ತು. ಆ ಒಂದು ಕ್ಷಣದ ಡಿಸ್ಟ್ರಾಕ್ಷನ್ ಅಷ್ಟೇ ಸಾಕಾಗಿತ್ತು. ಟೋನಿಯ ಬಂದೂಕಿನಿಂದ ಸಿಡಿದ ಗುಂಡು ಸೀದಾ ಅದರ ತಲೆಗೆ ಬಿತ್ತು. ಅಷ್ಟೇ, ಆ ನರಹಂತಕನ ಭಯದ ಸಾಮ್ರಾಜ್ಯವನ್ನ ಕೊನೆಗೊಳಿಸೋಕೆ ತಲೆಗೆ ಬಿದ್ದ ಆ ಒಂದೇ ಒಂದು ನಿಖರವಾದ ಗುಂಡು ಸಾಕಾಗಿತ್ತು. ಹುಲಿಯ ದೇಹದಿಂದ ಹರಿದ ರಕ್ತ ನದಿಯ ನೀರನ್ನ ಕೆಂಪು ಮಾಡಿತ್ತು. ಈ ನರಹಂತಕನ ಅಂತ್ಯದೊಂದಿಗೆ ಅಗಸೂರಿನ ಜನರ ಮನಸ್ಸು ಕೊನೆಗೂ ನಿರಾಳವಾಗಿತ್ತು.